ಈ ಪ್ರಪಂಚದಲ್ಲಿ ಎಂದು ಭಾಷೆ ತಲೆ ಎತ್ತಿತೋ ಅವತ್ತಿನಿಂದಲೂ ಕನ್ನಡ ಇದೆ. ಆದರೆ ಅದು ಬರವಣಿಗೆಗೆ ಬಂದು ಇತ್ತೀಚೆಗಾದರೂ ಮೌಖಿಕ ಪರಂಪರೆಯಲ್ಲಿ ಬಹಳ ಹಿಂದಿನಿಂದಲೂ ಉಳ್ಕೊಂಡಿದೆ. ಅತ್ಯಂತ ಪ್ರಾಚೀನ ಭಾಷೆ. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶ್ರೀರಾಮನ ಕಾಲದಲ್ಲಿ ಕನ್ನಡಿಗರಿತ್ತು, ಶ್ರೀರಾಮನ ಕಾಲದಲ್ಲಿ ಕನ್ನಡ ಇತ್ತು. ಹಾಗಂದ್ರೆ ಆಶ್ಚರ್ಯ ಆಗ್ಬೋದು, ಕನ್ನಡಿಗರು ಎಂಥವ್ರು ಅಂತ ಹೇಳಿದ್ರೆ ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದವ್ರನ್ನ ಸಹಾಯ ಮಾಡಿ ಅವ್ರನ್ನ ಸಂರಕ್ಷಿಸಿದರು. ಶ್ರೀರಾಮನಂತವನು ಕೂಡ ಕಷ್ಟಕ್ಕೆ ಸಿಕ್ಕೊಂಡು ಹೆಂಡತಿಯನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದಂಥ ಕಾಲದಲ್ಲಿ ಕನ್ನಡ ನಾಡಿನ ಕಡೆಗೆ ಬಂದ. ಆಗ ಕನ್ನಡ ವೀರ ಆಂಜನೇಯ ಸೀತೆ ಎಲ್ಲಿದ್ದಾಳೆ ಅನ್ನೋದನ್ನ ಕಂಡಿಡಿದವನು. ಮಾತ್ರ ಅಲ್ಲ, ನಮ್ಮ ಕನ್ನಡ ಸೈನ್ಯ ಅಂದ್ರೆ ಅದನ್ನ ಕಪಿ ಸೈನ್ಯ ಅಂದ್ರೆ ಒಂದು ಕುಲ ಅಂತ ಹೇಳ್ಕೊಳ್ತೀವಿ, ಅವರೆಲ್ಲ ಸೇರಿ ರಾವಣನನ್ನ ಸಂಹಾರ ಮಾಡಿ ಸೀತೆಯನ್ನು ಶ್ರೀರಾಮನಿಗೆ ಕೊಡಿಸಿದಂತಹ ಮಹಾನ್ ಸಹಾಯ. ಇದಕ್ಕಿಂತಲೂ ಕನ್ನಡಿಗರಿಗೆ ಇನ್ನೇನು ಮಾಡಬೇಕಾಗಿದೆ? ಇದು ನಮ್ಮ ಪ್ರಾಚೀನತೆ ಮಾತ್ರ ಅಲ್ಲ, ನಮ್ಮ ಉಪಕಾರ ಬುದ್ಧಿಯನ್ನ, ಕನ್ನಡಿಗರ ಉಪಕಾರ ಬುದ್ಧಿಯನ್ನ ಹೇಳ್ತದೆ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಉದಾರ ಮನಸ್ಸನ್ನ ಕನ್ನಡಿಗರು ರಾಮಾಯಣದ ಕಾಲದಲ್ಲೇ ತೋರಿಸ್ತಾರೆ. ಅದು ನಮ್ಮ ಹೆಮ್ಮೆ. ರಾಮ ಕನ್ನಡ ನಾಡಿನಲ್ಲೆಲ್ಲ ಓಡಾಡಿದ್ದಾನೆ, ಕನ್ನಡಿಗರ ಜೊತೆ ಎಲ್ಲ ಓಡಾಡಿದ್ದಾನೆ, ಕನ್ನಡಿಗರಾದ ಆಂಜನೇಯ ಇತ್ಯಾದಿಗಳ ಸಹಾಯವನ್ನ ಪಡೆದಿದ್ದಾನೆ ಅನ್ನೋದೇ ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ರಾಮಾಯಣದಲ್ಲಿ ಕನ್ನಡಿಗರ ಪಾತ್ರ ಇಷ್ಟು ಮಹೋನ್ನತವಾದದ್ದು ಅನ್ನೋದು ನಾವು ಹೆಮ್ಮೆ ಪಡಬೇಕಾದ ವಿಚಾರ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ರಾಮ ಮತ್ತು ಸೀತೆಯರನ್ನ ಅತ್ಯಂತ ಗೌರವದಿಂದ ನಡೆಸ್ಕೊಂಡ. ರಾಮ ರಾಜ್ಯ ಅನ್ನುವ ಒಂದು ಶಬ್ದವನ್ನು ಕೊಟ್ಟವರೇ ಕನ್ನಡಿಗರು. ರಾಮನ ರಾಜ್ಯ ಸುಖ, ಸುಭಿಕ್ಷ, ಸಂತೋಷಗಳಿಂದ ಕೂಡಿತ್ತು ಅನ್ನೋದಕ್ಕೋಸ್ಕರ ರಾಮರಾಜ್ಯ ಅನ್ನೋ ಪದವನ್ನು ಕಾಯಂ ಮಾಡಿದ್ರು. ಇದಕ್ಕಿಂತಲೂ ಕನ್ನಡಿಗರಿಗೆ ಇನ್ನೇನು ಹೆಮ್ಮೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈಗಲೂ ಹಳ್ಳಿಗಳಲ್ಲೆಲ್ಲ ರಾಮ ಮಂದಿರಗಳು ಅಂತ ಹೇಳಿ ಉಳಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ರಾಮನ ಹೆಸರನ್ನ ಎಷ್ಟು ಜನಪ್ರಿಯಗೊಳಿಸಿದ್ದಾರೆ ಅಂತ ಹೇಳಿದ್ರೆ, ಭಜನಾ ಮಂಡಳಿಗಳು ಯಾವ್ಯಾವ ಹಳ್ಳಿಗಳಲ್ಲಿ ಇದೆಯೋ ಅವೆಲ್ಲವನ್ನು ರಾಮ ಮಂದಿರ ಅಂತ ಕರೀತಾರೆ. ಮಾತ್ರ ಅಲ್ಲ, ಅಲ್ಲಿ ರಾಮನ ಜಪವನ್ನ ಮಾಡುವಂತ, ರಾಮನ ಕುರಿತ ಕೀರ್ತನೆಗಳನ್ನ ಹಾಡುವಂತ ಸಂಪ್ರದಾಯ ನಮ್ಮ ಕನ್ನಡಿಗರಲ್ಲಿ ಉಳ್ಕೊಂಡು ಬಂದಿದೆ. ಏನು ಸಂಸ್ಕೃತವಂತ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳು ತಲೆ ಎತ್ತಿದೆ. ಅದರಲ್ಲೂ ರಾಮನನ್ನು ಕುರಿತಂತಹ ವಿಷಯದಲ್ಲಿ ಕನ್ನಡಿಗರು ರಾಮಧಾನ್ಯ ಚರಿತ್ರೆ ಒಂದು ಕಾವ್ಯವನ್ನೇ ಬರೆದರು. ಈಗ ರಾಮಧಾನ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಹಳ್ಳಿಗರಿಗೆಲ್ಲ ಗೊತ್ತು. ರಾಮಧಾನ್ಯ ಚರಿತ್ರೆ. ಆಶ್ಚರ್ಯ ಆಯ್ತದೆ, ಇಷ್ಟು ಮಟ್ಟಿಗೆ ರಾಮಾಯಣದ ಮೇಲೆ ಕನ್ನಡಿಗರ ಪ್ರಭಾವ ಇದೆ ಎಂದಾಗ ಶ್ರೀರಾಮನಿಗೆ ಸಹಾಯ ಮಾಡಿದಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ರಾಮಾಯಣವೇ ನಮ್ಮದು. ಇನ್ಯಾರ್ದಿದು? ರಾಮನನ್ನ ಪಾರ್ ಮಾಡಿದವರು ಯಾರು? ಸೀತೆಯನ್ನ ತಂದವರು ಯಾರು? ನಾವೇ. ಆದ್ದರಿಂದ ರಾಮಾಯಣದ ಕಥಾವಸ್ತುವೇ ನಮ್ಮನ್ನು ಆಧರಿಸಿದೆ. ಲವಕೃಷ್ಣನ ಸಾಕಿದವರು ನಾವೇ. ಈಗ ಹೇಳ್ತಾರೆ, ಕೇರಳದ ಹತ್ರ ಅಲ್ಲೆಲ್ಲೋ ಕೋಲಾರದ ಹತ್ರ ರಾಮನ ಮಂದಿರ ಇದೆ, ಅಲ್ಲಿ ಲವಕೃಷ್ಣನ ಸಾಕಿದ್ರು, ವಾಲ್ಮೀಕಿ ವಾಸವಾಗಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಇಡೀ ರಾಮಾಯಣವೇ ಕರ್ನಾಟಕದಲ್ಲಿ ನಡೆದಿದೆ. ಇಡೀ ರಾಮಕಥೆಯೇ ಕನ್ನಡಿಗರನ್ನು ನಾವು ನಡೆಸಿದೆ. ಹೀಗಾಗಿ ವಾಲ್ಮೀಕಿಯೂ ಕನ್ನಡಿಗನೇ ಇರಬೇಕು. ಯಾಕೆಂತ ಹೇಳಿದ್ರೆ ಅವನಿಗೆ ಈ ಪ್ರದೇಶದಲ್ಲಿ ಇಲ್ಲದೆ ಇದ್ದಿದ್ರೆ ಈ ಕಥಾವಸ್ತುವನ್ನು ಕೈಗೆ ಸಿಗೋದಾದ್ರೂ ಹೇಗೆ, ಅವನ ಮನಸ್ಸಿಗೆ ಮುಟ್ಟೋದಾದ್ರೂ ಹೇಗೆ?
ಹಾಗಾಗಿ ನಾವು ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೋಬಹುದು, ವಾಲ್ಮೀಕಿ ನಮ್ಮವನು, ರಾಮಾಯಣ ನಮ್ಮದು. ರಾಮ ನಮ್ಮ ನಾಡಿನ ನಾಯಕ. ಇದು ನಮ್ಮ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕಾಗಿದೆ. ನಮ್ಮ ಮನೆಯಲ್ಲಿ ಕನ್ನಡವನ್ನೇ ಮಾತಾಡಬೇಕಾಗಿದೆ. ನಮ್ಮ ವ್ಯವಹಾರದಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕಾಗಿದೆ. ನಮ್ಮ ಆಡಳಿತ ಕನ್ನಡದಲ್ಲಿರಬೇಕಾಗಿದೆ. ಹೀಗೆ ಆಡಳಿತದಲ್ಲಿ, ಶಿಕ್ಷಣದಲ್ಲಿ, ಗೃಹದಲ್ಲಿ ಕನ್ನಡ ಇದ್ರೆ ಮಾತ್ರ ಕನ್ನಡ ಉಳಿತದೆ, ಇಲ್ಲೇ ಉಳಿಯುತ್ತದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಮನೆಯ ಹೆಂಗಸ. ಮನೆಯಲ್ಲಿರುವ ಹೆಣ್ಣು ಮಗಳು ಕನ್ನಡವನ್ನು ಮಾತನಾಡಿದ್ರೆ ಗಂಡನು ಕನ್ನಡದಲ್ಲೇ ಮಾತಾಡ್ತಾರೆ, ಮಕ್ಕಳು ಕನ್ನಡದಲ್ಲೇ ಮಾತಾಡ್ತಾರೆ. ಅದರಿಂದ ಕನ್ನಡ ತಾಯಿ ಅಂತ ಹೇಳಿದೀವಿ ಹೊರತು ಕನ್ನಡ ತಂದೆ ಅಂತ ಯಾವನ್ನು ಹೇಳಿ. ಅದರಿಂದ ಕನ್ನಡ ತಾಯಿಗಳು ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ನಾವು ಕೃತಜ್ಞತೆಯಿಂದ ಹೀಗೆ ನಾವು ಕನ್ನಡ ಭಾಷೆಯನ್ನ ಪ್ರಾಚೀನ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದೀವಿ, ಬೆಳೆಸ್ಕೊಂಡು ಬಂದಿದ್ದೀವಿ. ಆದರೆ ಕ್ರಿಸ್ತ ಪೂರ್ವದ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಹೇಳ್ಕೊಳ್ತೀವಿ ಕ್ರಿಸ್ತ ಪೂರ್ವದಲ್ಲೇ ಕನ್ನಡ ಇತ್ತು ಅಂತ. ಇಲ್ಲ, ಈ ಭಾಷೆ ಲೋಕದಲ್ಲಿ ಭಾಷೆ ಹುಟ್ಟಿದ ಕಾಲದಿಂದಲೇ ಕನ್ನಡ. ಲಿಖಿತ ರೂಪಕ್ಕೆ ಇಳಿದಿದ್ದು ಕಲ್ಲಿಮಿಡಿಯ ಶಾಸನವನ್ನೇ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಕನ್ನಡ ಇರಲಿಲ್ಲ ಅಂತಲ್ಲ. ಆ ಕಾಲಕ್ಕೆ ಲಿಖಿತ ರೂಪಕ್ಕೆ ಇಳಿಬೇಕಾಗಿದ್ರೆ ಅದು ಓರಲ್ ಟ್ರೆಡಿಷನಲ್ ಅಂದ್ರೆ ಮೌಖಿಕ ಸಂಪ್ರದಾಯದಲ್ಲಿ ಎಷ್ಟು ವರ್ಷದಿಂದ ಇದ್ದಿರಬೇಕು. ಅಂತ ಭಾಷೆ ನಮ್ಮ ಭಾಷೆ. ಇನ್ನೂ ಹೇಳೋದಾದ್ರೆ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಶ್ರೀಮಂತ ಸಾಹಿತ್ಯವನ್ನ ಉಳ್ಳಂತ ಭಾಷೆ ಕನ್ನಡ. ನಮ್ಮ ಪಂಪನಂತ ಕವಿ, ನಮ್ಮ ಕುಮಾರವ್ಯಾಸನಂತ ಕವಿ, ನಮ್ಮ ರಾಘವಾಂಕ ಹರಿಹರನಂತ ಕವಿ, ರನ್ನಂತ ಕವಿ ಬೇರೆ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳು ಯಾವುದರಲ್ಲೂ ಇಲ್ಲ. ಬಹಳ ಹೆಮ್ಮೆ ಅನಿಸುತ್ತೆ. ಪಂಪನ ಪಾಠವನ್ನು ಹೇಳ್ತಾ ಇದ್ದಾಗ ಎಂತ ಅದ್ಭುತ ಕವಿತ, ಎಂತ ಅಸಾಧಾರಣ ಕವಿತ, ಎಂತ ಅನುಪಮ ಕವಿತ ಅಂತ ಹೇಳಿ ಹೆಮ್ಮೆ ಆಗ್ತಾ ಇತ್ತು. ಪ್ರಾದೇಶಿಕ ಭಾಷೆಗಳಲ್ಲಿ ಯಾವ ಭಾಷೆಗೂ ಕೂಡ ಪಂಪನಂತ ಕುಮಾರವ್ಯಾಸನಂತ ಕವಿ ಬಂದಿಲ್ಲ ಅಂದಾಗ ನಾವು ಬಹಳ ಹೆಮ್ಮೆ ಪಡ್ತೇವೆ. ಹರಿಹರ ರಾಘವಾಂಕರೂ ಅಷ್ಟೇ. ನಮ್ಮಲ್ಲಿ ಹರಿಶ್ಚಂದ್ರ ಕಾವ್ಯ ಭಾರತೀಯ ಭಾಷೆಗಳಲ್ಲಿ ಕನ್ನಡದಲ್ಲಿರುವಂತೆ ಯಾವ ಭಾಷೆಯಲ್ಲೂ ಹರಿಶ್ಚಂದ್ರ ಕಾವ್ಯ ಅಂತ ಸೊಗಸಾದ ರೀತಿಯಲ್ಲಿ ಇಲ್ಲವಂತೆ. ಇದು ನಾನು ಹೇಳ್ತಾ ಇರೋದಲ್ಲ, ವಿದ್ವಾಂಸಗಳ ಅಭಿಪ್ರಾಯ. ಅದು ಫಿಲಮ್ ಆಗಿ ಬಂದಾದಾಗ್ಲೂ ಕೂಡ ಎಲ್ಲರೂ ಹೇಳಿದ್ರು ಎಂತ ಅದ್ಭುತ ಕೃತಿ ಇದು, ಇದು ಯಾವ ಭಾಷೆದು ಅಂತ ಹೇಳಿದಾಗ ಕನ್ನಡ ಭಾಷೆಯ ಕಥಾವಸ್ತು ಅಂತ ಅಂದಾಗ ಹೆಮ್ಮೆಯಿಂದ ಹೇಳಿದ್ರು. ಹೀಗೆ ಕನ್ನಡಿಗರು ಸಾಹಿತ್ಯಿಕವಾಗಿ ಮಾತ್ರ ಅಲ್ಲ, ಸಂಗೀತದಲ್ಲೂ ಕೂಡ ವಿಶೇಷವಾದ ಪರಿಣತಿಯನ್ನು ಪಡೆದಿದ್ರು ಅನ್ನೋದಕ್ಕೆ ಕರ್ನಾಟಕ ಸಂಗೀತ, ಸಾಹಿತ್ಯ ಮತ್ತು ಸಂಗೀತ ಇವೆರಡಲ್ಲೂ ಕೂಡ. ಈಗ ನಾವು ಮಕ್ಕಳಿಗೆ ಸಂಗೀತವನ್ನು ಕಲಿಸುವುದಕ್ಕೆ ಪ್ರಾರಂಭ ಮಾಡುವಾಗ ಆ ಹೇಳುವ ಪ್ರಾಥಮಿಕ ಪಾಠಗಳೆಲ್ಲ ನಮ್ಮ ಕನ್ನಡ ಭಾಷೆಯಿಂದ ಪ್ರಾರಂಭ ಆಗುತ್ತೆ. ಇದು ಕರ್ನಾಟಕ ಸಂಗೀತ ಅನ್ನಕ್ಕೆ ಇಲ್ಲದೆ ತಮಿಳ್ನವರು ತೆಲುಗಿನವರೆಲ್ಲ ಒದ್ದಾಡ್ಬಿಡೋರು. ನಮ್ಮ ಹೆಸರು ಕರೀರಿ, ನಮ್ಮ ಹೆಸರು ಕರೀರಿ ಅಂದ್ಬಿಡೋರು. ಇಲ್ಲ, ಕರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಕನ್ನಡಿಗರದು, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು, ಕನ್ನಡ ಭಾಷೆಯ ಜನರು ಅದನ್ನ ಉಳಿಸ್ಕೊಂಡು ಬಂದಿದ್ರು. ಹೀಗಾಗಿ ನಮ್ಮಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕ್ಷಮೆಯಲ್ಲಿ ಮೊದಲು ಮಾತಾಡಿಸ್ತಾರೆ. ಅಂಶಿಯವರು ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ನಾನು ಭಾಷಣವನ್ನು ಕೊರೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಷ್ಟೇ ಹೇಳಿದ್ರು ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ವಾಸ್ತುಶಿಲ್ಪದ ಬಗ್ಗೆ, ಕನ್ನಡ ಸಂಗೀತದ ಬಗ್ಗೆ ಎಷ್ಟು ಹೇಳಿದ್ರು ಮುಗಿದೇ ಇರುವಂಥ ವಿಚಾರ. ಅದು ಭಾರತದ ಹೆಮ್ಮೆಯ ಭಾಷೆ.